ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2025ನೇ ಮಾರ್ಚ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಹೇಗಿರಲಿದೆ? ವೈವಾಹಿಕ ಜೀವನ, ಉದ್ಯೋಗ, ಆರೋಗ್ಯ, ವ್ಯಾಪಾರ, ವೃತ್ತಿ, ಶಿಕ್ಷಣ, ಆರ್ಥಿಕ ಸ್ಥಿತಿಯಲ್ಲಿ ಯಾವೆಲ್ಲ ಬದಲಾವಣೆಗಳಿವೆ ಎನ್ನುವ ರಾಶಿಫಲ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮಕರ ರಾಶಿಗೆ ಸೇರಿದ ಜನರು 2025 ಮಾರ್ಚ್ ತಿಂಗಳು ಅತಿ ಮಹತ್ವಪೂರ್ಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಈ ನಿರ್ಧಾರಗಳು ಬಹಳ ಸುಲಭವಾಗಿರುವುದಿಲ್ಲ, ಆದರೆ ನಿಮ್ಮ ನಿರ್ಧಾರಗಳಿಂದ ಜೀವನದಲ್ಲಿ ಬದಲಾವಣೆಯಾಗುವ ಸಂಭವವಿದೆ. 2025ರ ಮಾರ್ಚ್ನಲ್ಲಿ ಬುಧ ಗ್ರಹವು ಮಕರ ರಾಶಿಯನ್ನ ಪ್ರವೇಶಿಸುವುದರಿಂದ ನೀವು ಮಾನಸಿಕವಾಗಿ ಸಾಕಷ್ಟು ಬಲದಿಂದಿರುವಿರಿ. ನಿಮಗೆ ಬಹಳಷ್ಟು ಹಣ ದೊರಕುವ ಸಂಭವ ಹೆಚ್ಚಾಗಿರುವುದು. ಶನಿದೇವನು ಕರ್ಮದ ಮನೆಯಲ್ಲಿ ಸಂಚರಿಸುವುದರೊಂದಿಗೆ ನೀವು ಹೆಚ್ಚು ಕಠಿಣ ಪರಿಶ್ರಮ ಪಡಬೇಕಾಗುತ್ತದೆ. ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ನಿಮಗೆ ಸಾಧಾರಣವಾಗಿರಲಿದೆ. ಕೊನೆಯಲ್ಲಿ ನಿಮಗೆ ನಿಮ್ಮ ಸಂಗಾತಿಯೊಂದಿಗೆ ಕಂಕಣ ಭಾಗ್ಯ ಕೂಡಿ ಬರಬಹುದು. ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇದರಿಂದಾಗಿ ಈ ರಾಶಿಗೆ ಸೇರಿದ ಜನರು ಹೆಚ್ಚು ಪರಿಶ್ರಮವನ್ನ ಪಡಬೇಕಾಗುತ್ತದೆ. ಮಕರ ರಾಶಿಗೆ ಸೇರಿದ ಜನರು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. 2025ರ ಮಾರ್ಚ್ ನಂತರ ನಿಮಗೆ ವಿವಾಹ ಯೋಗ ಕೂಡಿ ಬರಲಿದೆ. ಮಕರ ರಾಶಿಗೆ ಸೇರಿದ ಜನರು ತಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರಿಳಿತ ಉಂಟಾಗುವ ಸಾಧ್ಯತೆ ಇದೆ. ಮಕರ ರಾಶಿಯವರು ಈ 7.5 ವರ್ಷದಿಂದ ತುಂಬಾ ಕಷ್ಟಗಳನ್ನು ಅನುಭವಿಸಿದ್ದೀರಿ. ನೀವು ಕಾಯುತ್ತಿರುವಂತಹ ಶುಭ ಸಮಯ ಹತ್ತಿರ ಬರ್ತಾ ಇದೆ. ಶನಿಯ ಸಾಡೆ ಸಾತಿಯಿಂದ ಸಂಪೂರ್ಣವಾಗಿ ವಿಮುಕ್ತಿ ಪಡೆಯುವಂತಹ ತಿಂಗಳು ಇದಾಗಿದೆ. ಮಾರ್ಚ್ ತಿಂಗಳಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಶನಿ ಗ್ರಹ ದ್ವಿತೀಯ ಭಾವದಲ್ಲಿ ಸೂರ್ಯ ಗ್ರಹದ ಜೊತೆಗೆ ಸ್ಥಿತವಾಗಿದೆ. ತೃತೀಯ ಭಾವದಲ್ಲಿ ಶುಕ್ರ ಗ್ರಹ, ರಾಹು ಗ್ರಹ, ಬುಧ ಗ್ರಹ ಸ್ಥಿತವಾಗಿದೆ. ಪಂಚಮ ಭಾವದಲ್ಲಿ ಗುರುಗ್ರಹ, 6ನೇ ಭಾವದಲ್ಲಿ ಮಂಗಳ ಗ್ರಹ, ನವಮ ಭಾವದಲ್ಲಿ ಕೇತು ಗ್ರಹ ಸ್ಥಿತವಾಗಿದೆ. ಮೊದಲಿಗೆ ಮಕರ ರಾಶಿಯವರ ಆರೋಗ್ಯದ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಶನಿ ಗ್ರಹ ನಿಮ್ಮ ಧನ ಸ್ಥಾನದಲ್ಲಿಯೇ ಸ್ಥಿತವಾಗಿದೆ. ಮಂಗಳ ಗ್ರಹದ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುತ್ತಿರುವುದರಿಂದ ನಿಮಗೆ ತಲೆನೋವು ಕಾಣಿಸಿಕೊಳ್ಳಬಹುದು. ಮಾರ್ಚ್ ತಿಂಗಳಲ್ಲಿ ಮಕರ ರಾಶಿಯವರ ಆರೋಗ್ಯ ಚೆನ್ನಾಗಿರುತ್ತದೆ, ಆದರೆ ನೀವೇ ಬೇಡದಂತಹ ವಿಚಾರಗಳನ್ನ ಅತಿಯಾಗಿ ಚಿಂತೆ ಮಾಡಿ ಅನಾವಶ್ಯಕವಾಗಿ ಓವರ್ ಥಿಂಕ್ ಮಾಡಿಕೊಂಡು ನಿಮಗೆ ನೀವೇ ತಲೆನೋವನ್ನ ತರಿಸಿಕೊಳ್ಳುವಂತಹ ತಿಂಗಳಾಗಿರುತ್ತದೆ. ಸ್ಕಿನ್ ರಿಲೇಟೆಡ್ ಹೆಲ್ತ್ ಪ್ರಾಬ್ಲಮ್ಸ್ ಬರುವಂತಹ ಸಾಧ್ಯತೆಗಳಿವೆ. ಆದ್ದರಿಂದ ಉತ್ತಮ ಆರೋಗ್ಯಕರವಾದಂತಹ ಆಹಾರವನ್ನ ಸೇವಿಸಿ. ಮಾರ್ಚ್ ತಿಂಗಳಲ್ಲಿ ಮಕರ ರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಹೇಗಿರಲಿದೆ ಅಂತ ನೋಡೋಣ. ನಿಮ್ಮ ಪಂಚಮ ಭಾವದಲ್ಲಿ ಗುರುಗ್ರಹ, ಪಂಚಮಾಧಿಪತಿ ಶುಕ್ರ ಗ್ರಹ ತೃತೀಯ ಸ್ಥಾನದಲ್ಲಿ ಸ್ಥಿತವಾಗಿದೆ. ಮಕರ ರಾಶಿ ವಿದ್ಯಾರ್ಥಿಗಳು ನಿಮ್ಮ ಸ್ನೇಹಿತರ ಜೊತೆ ಟ್ರಿಪ್ ಹೋಗ್ತೀರಾ, ಮೊಬೈಲಲ್ಲಿ ತುಂಬಾ ಬ್ಯುಸಿ ಆಗಿರ್ತೀರಾ. ಮಾರ್ಚ್ ತಿಂಗಳಲ್ಲಿ ವಿದ್ಯಾಭ್ಯಾಸದ ಕಡೆ ಆಸಕ್ತಿ, ಗಮನ ಇರುವುದಿಲ್ಲ. ಈ ಮಾರ್ಚ್ ತಿಂಗಳು ಎಂಜಾಯ್ಮೆಂಟ್ ಮೂಡಲ್ಲಿ ಇರ್ತೀರಾ. ಟ್ರಿಪ್ಗೆ ಹೋಗುವಂತಹ ಮೂಡಲ್ಲಿ ಮಕರ ರಾಶಿಯ ವಿದ್ಯಾರ್ಥಿಗಳು ತುಂಬಾ ಬ್ಯುಸಿ ಆಗಿರ್ತೀರಾ. ಮಕರ ರಾಶಿಯ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸದ ಕಡೆ ಗಮನವನ್ನ ಕೊಡಿ, ಟ್ರಿಪ್ಗೂ ಹೋಗಿ. ಹಾಗೇನೆ ಮಕರ ರಾಶಿಯವರ ಪ್ರೀತಿ ಪ್ರೇಮ ಮಾರ್ಚ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ. ನಿಮ್ಮ ಪಂಚಮಾಧಿಪತಿ ಮೀನ ರಾಶಿಯಲ್ಲಿ ಸ್ಥಿತವಾಗಿದೆ. ಶುಕ್ರ ಗ್ರಹ ಉಚ್ಚ ರಾಶಿಯಲ್ಲಿ ಸ್ಥಿತವಾಗಿರುವುದರಿಂದ ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಫೀಲಿಂಗ್ಸ್ ವೈಬ್ಸ್ ತುಂಬಾನೇ ಚೆನ್ನಾಗಿರುತ್ತದೆ. ಮಾರ್ಚ್ ತಿಂಗಳಲ್ಲಿ ಶುಕ್ರ ಗ್ರಹದ ಜೊತೆ ರಾಹು ಗ್ರಹವು ಸ್ಥಿತವಾಗಿರುವುದರಿಂದ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಅನುಮಾನಗಳು, ವೈಮನಸ್ಸುಗಳು ಬರಬಹುದು. ಏನೇ ಬಂದರೂ ನಿಮ್ಮ ಪ್ರೇಮಿಯ ಕಡೆ ಹೆಚ್ಚು ಆಕರ್ಷಿತರಾಗಿ ಪ್ರೀತಿಯನ್ನ ಮಾಡುತ್ತೀರಾ. ಪರಸ್ಪರ ಪ್ರೀತಿ ಆಕರ್ಷಣೆ ಹೆಚ್ಚಾಗಿರುವಂತಹ ತಿಂಗಳು ಮಾರ್ಚ್ ತಿಂಗಳಾಗಿದೆ. ಮಕರ ರಾಶಿಯವರ ವೈವಾಹಿಕ ಜೀವನ ಮಾರ್ಚ್ ತಿಂಗಳಲ್ಲಿ ಹೇಗಿರಲಿದೆ ಎಂದು ನೋಡೋಣ. ನಿಮ್ಮ ಸಪ್ತಮಾಧಿಪತಿ ಚಂದ್ರಗ್ರಹ ಪ್ರತಿ 2.5 ದಿನಕ್ಕೆ ಒಂದು ಬಾರಿ ಚಂದ್ರಗ್ರಹ ರಾಶಿ ಪರಿವರ್ತನೆಯನ್ನ ಮಾಡುತ್ತದೆ. ನಿಮ್ಮ ರಾಶ್ಯಾಧಿಪತಿ ಶನಿಗ್ರಹ 2.5 ವರ್ಷಕ್ಕೊಮ್ಮೆ ರಾಶಿ ಪರಿವರ್ತನೆಯನ್ನ ಮಾಡುತ್ತದೆ. ಮಕರ ರಾಶಿಯವರಿಗೂ ನಿಮ್ಮ ಜೀವನ ಸಂಗಾತಿಗೂ ಡಿಫರೆನ್ಸ್ ಕಾಣಬಹುದು. ನಿಮ್ಮ ಇಬ್ಬರ ಮಧ್ಯೆ ಏನಾದರೂ ಒಂದು ಸಮಸ್ಯೆಗಳಿದ್ದೇ ಇರುತ್ತದೆ ನಿಮ್ಮ ಲೈಫಲ್ಲಿ. ಆದರೆ ಮಾರ್ಚ್ ತಿಂಗಳಲ್ಲಿ ಗೋಚಾರದ ಪ್ರಕಾರ ಮಕರ ರಾಶಿಯವರು ನೇರವಾಗಿ, ಕಟುವಾಗಿ ನಿಮ್ಮ ಜೀವನ ಸಂಗಾತಿಯ ಜೊತೆ ಮಾತನಾಡುವುದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಬರುವಂತಹ ಸಾಧ್ಯತೆಗಳಿವೆ. ಅದರ್ವೈಸ್ ನಿಮ್ಮ ಮ್ಯಾರಿಡ್ ಲೈಫ್ ಮಾರ್ಚ್ ತಿಂಗಳಲ್ಲಿ ಚೆನ್ನಾಗಿಯೇ ಇದೆ.
ಮಕರ ರಾಶಿಯವರ ಅದೃಷ್ಟ, ಜಾಬ್ ಹಾಗೂ ಬಿಸ್ನೆಸ್ ಮಾರ್ಚ್ ತಿಂಗಳಲ್ಲಿ ಹೇಗಿರಲಿದೆ ಎಂದು ನೋಡೋಣ. ಮಕರ ರಾಶಿಯವರ ನವಮಾಧಿಪತಿ ಬುಧ ಗ್ರಹ ತೃತೀಯ ಭಾವದಲ್ಲಿ ರಾಹುವಿನ ಜೊತೆ ಸ್ಥಿತವಾಗಿರುವುದರಿಂದ ಯಾವುದಾದರೂ ಮೇಜರ್ ಡಿಸಿಷನ್ ಅನ್ನ ತಗೊಳ್ಬೇಕು ಅಂದ್ಕೊಂಡಿದ್ರೆ ಅಥವಾ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದುಕೊಂಡಿದ್ರೆ, ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರೆ ಮಾರ್ಚ್ ತಿಂಗಳಲ್ಲಿ ಮಾಡುವುದು ಬೇಡ. ಏಪ್ರಿಲ್ ತಿಂಗಳವರೆಗೂ ವೇಟ್ ಮಾಡಿ. ಏಪ್ರಿಲ್ ತಿಂಗಳಲ್ಲಿ ಚೆನ್ನಾಗಿದೆ ನಿಮ್ಮ ಟೈಮು. ಆದರೆ ನಿಮ್ಮ ಜನ್ಮ ಜಾತಕವನ್ನ ವಿಶ್ಲೇಷಣೆ ಮಾಡಿಸಿಕೊಂಡೇ ಮುಂದುವರಿಯಬೇಕಾಗುತ್ತದೆ. ಶುಭ ಕಾರ್ಯಗಳನ್ನ ಮಾಡಬಹುದು. 60% ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ. ಮಾರ್ಚ್ ತಿಂಗಳಲ್ಲಿ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋಣ. ಮಕರ ರಾಶಿಯವರ ದಶಮಾಧಿಪತಿ ಶುಕ್ರ ಗ್ರಹ ಮೀನ ರಾಶಿಯಲ್ಲಿ ಪರಾಕ್ರಮ ಭಾವದಲ್ಲಿ ಸ್ಥಿತವಾಗಿದೆ. ನಿಮ್ಮ ಎನರ್ಜಿ ಲೆವೆಲ್ ತುಂಬಾ ಹೈ ಆಗಿರುತ್ತದೆ. ನಿಮ್ಮ ಸ್ಟ್ಯಾಮಿನಾ ಎಕ್ಸಲೆಂಟ್ ಆಗಿರುತ್ತದೆ. ಮಾರ್ಚ್ ತಿಂಗಳಲ್ಲಿ ಬಹಳ ಎಂಜಾಯ್ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತೀರಾ. ಯಾಕೆಂದ್ರೆ ನಿಮ್ಮ ದಶಮಾಧಿಪತಿಯ ಜೊತೆ ಶುಕ್ರ ಗ್ರಹ ಹಾಗೂ ಬುಧ ಗ್ರಹ ಸ್ಥಿತವಾಗಿದೆ. ನಿಮ್ಮ ಜೀವನದಲ್ಲಿ ನೀವು ಕಾಯುತ್ತಿದ್ದಂತಹ ಶುಭ ಸಮಯ ಮಾರ್ಚ್ ತಿಂಗಳಲ್ಲಿ ಬರ್ತಾ ಇದೆ. ನಿಮಗೆ ಶನಿಯ ಸಾಡೆಸಾತಿಯಿಂದ ಸಂಪೂರ್ಣವಾಗಿ ವಿಮುಕ್ತಿ ಸಿಗುವುದರ ಜೊತೆಗೆ ನಿಮ್ಮ ಜೀವನದಲ್ಲಿ ಭರವಸೆಯ ಬೆಳಕು ಮೂಡುವಂತಹ ತಿಂಗಳು ಇದಾಗಿದೆ. ನಿಮ್ಮ ಜಾಬಲ್ಲಿ 85% ಗುಡ್ ಟೈಮ್ ಆಗಿರುತ್ತದೆ. ಮಾರ್ಚ್ ತಿಂಗಳಲ್ಲಿ ತುಂಬಾ ಆತ್ಮವಿಶ್ವಾಸದಿಂದ ಕೆಲಸ ಕಾರ್ಯಗಳನ್ನ ಮಾಡಿ ಮುಗಿಸುತ್ತೀರಾ. ನಿಮ್ಮ ಟಾರ್ಗೆಟ್ ಅನ್ನ ರೀಚ್ ಮಾಡ್ತೀರಾ, ಅಚೀವ್ ಮಾಡುವಂತಹ ತಿಂಗಳಾಗಿದೆ. ಆದ್ರೆ ನಿಮ್ಮ ಬಾಸ್ ಹಾಗೂ ಸೀನಿಯರ್ಸ್ ಜೊತೆ ವಿನಾಕಾರಣ ಆರ್ಗ್ಯುಮೆಂಟ್ ಬರುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. ಆದ್ದರಿಂದ ಸಮಾಧಾನವಾಗಿರಬೇಕು. ಎಸ್ಪೆಷಲಿ ಮಾರ್ಚ್ 15-16ರವರೆಗೂ ತುಂಬಾ ಸಮಾಧಾನವಾಗಿ ಯೋಚನೆ ಮಾಡಿ ಮಾತನಾಡಬೇಕು. 16ನೇ ತಾರೀಕಿನ ಮೇಲೆ ಗುಡ್ ಟೈಮ್ ಅಂತ ಹೇಳ್ಬೋದು. ಮಕರ ರಾಶಿಯವರ ಬಿಸ್ನೆಸ್ ಬಗ್ಗೆ ನೋಡೋಣ. ಮಾರ್ಚ್ ತಿಂಗಳಲ್ಲಿ ನಿಮಗೆ ಅನಾವಶ್ಯಕ ಖರ್ಚು ವೆಚ್ಚಗಳು ಹೆಚ್ಚಾಗಬಹುದು. 60-70% ಗುಡ್ ಟೈಮ್ ನಿಮ್ಮ ಬಿಸ್ನೆಸ್ಗೆ. ನಿಮ್ಮ ಬಿಸ್ನೆಸ್ ಅಲ್ಲಿ ಅಲ್ಪ ಸ್ವಲ್ಪ ತಡೆಗಳು ಬರಬಹುದು. ಸಾಡೆಸಾತಿಯ ಸಮಯದಲ್ಲಿ ತುಂಬಾ ಕಷ್ಟಗಳನ್ನ, ಅವಮಾನ, ದುಃಖ, ಅನಾರೋಗ್ಯ ಸಮಸ್ಯೆ, ಸಂಬಂಧಗಳಲ್ಲಿ ಬಿರುಕು, ವೈಮನಸ್ಸು, ಸಂಬಂಧಿಕರಿಂದ ದೂರ ಆಗಿದ್ದೀರಾ. ನಿಮ್ಮ ಪ್ರೀತಿ ಪಾತ್ರರನ್ನ ಶಾಶ್ವತವಾಗಿ ಅಥವಾ ತಾತ್ಕಾಲಿಕವಾಗಿ ಕಳೆದುಕೊಂಡಿರುತ್ತೀರಾ. ತುಂಬಾ ಕಷ್ಟಗಳನ್ನ ಅನುಭವಿಸಿದ್ದೀರಾ ಮಕರ ರಾಶಿಯವರು. ಆದ್ರೆ ಮಾರ್ಚ್ 29ರ ನಂತರ ನಿಮಗೆ ಸ್ವಲ್ಪ ಮಾನಸಿಕ ನೆಮ್ಮದಿ ಸಿಗುವಂತಹ ತಿಂಗಳು. ಈ ಎಲ್ಲಾ ಸಮಸ್ಯೆಗಳಿಂದ ಒಂದು ಬಿಗ್ ರಿಲೀಫ್ ಸಿಗುವಂತಹ ತಿಂಗಳು ಮಾರ್ಚ್ ತಿಂಗಳಾಗಿದೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಹೆಚ್ಚು ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.